ಹೋಟೆಲ್ ಮುಂದೆ ಈ ತರ ಪೋಸ್ಟ್ ಹಾಕೋದಕ್ಕೆ, ಓಪನ್ ಆಗಿ ಪೋಸ್ಟ್ ಹಾಕೋದಕ್ಕೆ ದಮ್ ಬೇಕು ಸರ್. ಫುಡ್ ಆಫೀಸರ್ ಬಂದ್ರೆ ನಾವು ಧೈರ್ಯವಾಗಿ ಹಿಂಗೆ ಎದೆ ನಿಂತ್ಕೊಳ್ಳೋಂಥ ಒಂದು ತಾಕತ್ ನಮಗಿದೆ. ಈ ಹೋಟೆಲ್ ನಲ್ಲಿ ಮಶ್ರೂಮ್ ದಮ್ ಬಿರಿಯಾನಿ ರೇಟ್ ಎಷ್ಟಿರ್ಬೋದು? ಹೇಳ್ದಂತೆ ನಡ್ಕೊಂತ ಇದ್ವಿ. ಗೊತ್ತಾದ್ರೆ 100% ಬಂದೇ ಬರ್ತದೆ. ಈ ಊಟಕ್ಕಿಂತ ಈ ನೀರೇ ಮುಖ್ಯ. ಹೌದು, ಈ ಊಟ ಪ್ರಾಣ ಉಳಿಸಲ್ಲ, ಈ ನೀರೇ ಪ್ರಾಣ ಉಳಿಸೋದು. ಇಂಥ ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡದೆ ಇನ್ಯಾರಿಗೆ ಸಪೋರ್ಟ್ ಮಾಡ್ಬೇಕು ಸರ್ ನಾವು? ಎಲ್ಲರ ಹತ್ರ ಇರೋ ವಸ್ತು ನಮ್ಮ ಹತ್ರ ಬೇಡ, ಇಲ್ದೇ ಇರೋ ವಸ್ತು ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ವಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಮು ಮಾತಾಡ್ತಾ ಇದ್ದೀನಿ. ಮಲ್ಲೇಶ್ವರಂ ಬಿಜೆಪಿ ಪಾರ್ಟಿ ಆಫೀಸ್ ಮುಂದೆ ನಿಂತ್ಕೊಂಡಾಗ ಮಶ್ರೂಮ್ ದಮ್ ಬಿರಿಯಾನಿ ಅಂತ ಕೇಳ್ತಾ ಇತ್ತು. ಇಲ್ಲಿ ಯಾವ್ದಪ್ಪ ಮಶ್ರೂಮ್ ದಮ್ ಬಿರಿಯಾನಿ ಹೋಟೆಲ್ ಅಂತ ಅಂದ್ಬಿಟ್ಟು ನೋಡಿದಾಗ ಶ್ರೀ ಶಿವಶಕ್ತಿ ಮಶ್ರೂಮ್ ದಮ್ ಬಿರಿಯಾನಿ ಹೋಟೆಲ್ ಅಂತ. ಸೊ ಈ ಹೋಟೆಲ್ ಚಿಕ್ಕದಾಗಿದ್ರು ಕೂಡ ಈ ಹೋಟೆಲ್ ನಲ್ಲಿ ಎಲ್ಲಾ ತರದ ಮಶ್ರೂಮ್ ನಿಂದ ಏನೇನ್ ಮಾಡ್ತಾರೆ ಎಲ್ಲಾ ಐಟಮ್ಸ್ ಕೂಡ ಮಾಡ್ತಾರೆ. ಸೊ ಈ ಹೋಟೆಲ್ ನಲ್ಲಿ ಏನೇನ್ ಸ್ಪೆಷಲ್ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ಹೋಟೆಲ್ ಓನರ್ ನಂಗೆ ತುಂಬಾ ಪರ್ಸನಲ್ ಆಗಿ ತುಂಬಾ ಇಷ್ಟ ಆದ್ರು. ಯಾಕೆ ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಏನಕ್ಕೆ ಇಷ್ಟ ಆದ್ರು ಅಂತ. ಸೊ ಈ ಹೋಟೆಲ್ ನಲ್ಲಿ ಏನೇನ್ ಮಾಡ್ತಾರೆ ಅಂತ ನೋಡೋಣ. ಒಳಗಡೆ ಹೋಗೋಣ ಬನ್ನಿ. ಮಹೇಶ್, ಎಷ್ಟು ವರ್ಷದಿಂದ ಭಟ್ರ ಕೆಲಸ ಮಾಡ್ತಾ ಇದ್ದಾರೆ ಸರ್? ಒಂದು 15 ವರ್ಷ. ಏನೇನು ಸ್ಪೆಷಲ್ ಮಾಡ್ತೀರಿ? ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ, ಬ್ರೆಡ್ ಪಲಾವ್ ಮಾಡ್ತೀವಿ, ಆಮೇಲೆ ಮಶ್ರೂಮ್ ಪೆಪ್ಪರ್ ಫ್ರೈ, ಮಶ್ರೂಮ್ ಮಂಚೂರಿ, ಮಶ್ರೂಮ್ ಚಿಲ್ಲಿ. ಮಧ್ಯಾಹ್ನ ಸ್ಪೆಷಲ್ ಮಾಡ್ತೀರಾ? ಮಧ್ಯಾಹ್ನ ಅನ್ನ ಸಾಂಬಾರು ಮಾಡ್ತೀವಿ, ಮುದ್ದೆ ಮಾಡ್ತೀವಿ. ಸಂಜೆ 4 ಗಂಟೆ ಮೇಲೆ ಪನ್ನೀರ್ ಮಂಚೂರಿ, ಮಶ್ರೂಮ್ ಪೆಪ್ಪರ್ ಫ್ರೈ, ಮಶ್ರೂಮ್ ಮಂಚೂರಿ. ಸರ್ ಏನು ಮಾಡ್ತೀರಿ? ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಅಶೋಕ. ಏನು ಟ್ರೈ ಮಾಡ್ತಾ ಇದ್ದೀರಾ ಸರ್ ಇವಾಗ? ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಎಲ್ಲ ಹೇಗಿದೆ ಸರ್? ಸೂಪರ್ ಆಗಿದೆ. ಏನು ರೆಗ್ಯುಲರ್ ಕಸ್ಟಮರಾ ಇಲ್ಲ? ಇಲ್ಲ ಸರ್. ನಿಮಗೆ ಖುಷಿ ಇದೆಯಾ? ಖುಷಿ ಇದೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಮೋಹನ್ ಕುಮಾರ್ ಅಂತ. ಓಕೆ, ಈ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ಸರ್? ಏನಕ್ಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ತರದ ಮಶ್ರೂಮ್ ವೆರೈಟೀಸು ಕೂಡ ಸಿಗುತ್ತೆ. ಸೊ ಏನಕ್ಕೆ ನಿಮ್ಗೆ ಅನ್ನಿಸ್ತು ಮಶ್ರೂಮ್ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು ಅಂತ ರೀಸನ್? ನಿಜ ಹೇಳ್ಬೇಕಂದ್ರೆ ಮಲ್ಲೇಶ್ವರಂ ಅಲ್ಲಿ ಮಶ್ರೂಮ್ ಕಾನ್ಸೆಪ್ಟ್ ಯಾರಿಗೂ ಇಲ್ಲ. ಓಕೆ, ಬೇರೆ ಕಡೆ ಎಲ್ಲ ಕಡೆ ಇದೆ, ನಮ್ಮಲ್ಲಿ ಇಲ್ಲ. ಬೇರೆ ಸ್ನೇಹಿತರಿಗಂತ ಹೆಲ್ಪ್ ಮಾಡಿದ್ವಿ, ಅವ್ರು ನಮ್ ಕೈ ಕೊಟ್ಟು ತೊಂದರೆ ಕೊಟ್ಟಿದ್ರಿಂದ ತಮ್ಮ ಇದ್ಕೊಂಡು ಅಣ್ಣ ಬೇರೆ ಏನು ಮಾಡ್ಬೇಡ, ಮಶ್ರೂಮ್ ದಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಒಂದ್ ಮಾಡು, ಯಾರಿಂದ ನೊಂದ್ಕೊಂಡಿದ್ಯಾ ಅವರಿಂದ ಇದರಿಂದಾನೇ ನಿನ್ಗೆ ಒಳ್ಳೇದಾಗತ್ತೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ಓಕೆ, ಹಂಗಾಗಿ ನಾನು ಇದು ಮಾಡಕ್ ಮುಂಚೆ ಒಂದು ದಿನ ಮಶ್ರೂಮ್ ಬಿರಿಯಾನಿ ತಿಂದಿರ್ಲಿಲ್ಲ, ಓಕೆ, ರೆಸಿಪಿ ಮಾಡಿರ್ಲಿಲ್ಲ. ಬಟ್ ಆದ್ರೂ ಏನೋ ಒಂದು ಮಾಡ್ಬೇಕನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ಮೇಲೆ 1 kg ಇಂದ ಸ್ಟಾರ್ಟ್ ಮಾಡಿದ್ದು. ನಿಜ ಹೇಳ್ಬೇಕಂದ್ರೆ ಇವತ್ತು ಒಂದು 25 kg ವರೆಗೂ ಮಾಡ್ತಾ ಇದೀವಿ. ಅದಕ್ಕಷ್ಟಕ್ಕೂ ಮಶ್ರೂಮೇ ಕಾರಣ. ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ರೀಸನಬಲ್ ರೇಟ್ ಕೊಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಈ ಕೆಲಸನ ಮಾಡ್ತಾ ಇದೀವಿ. ಎಲ್ಲರೂ ಅಷ್ಟೇ, ನಮ್ಮ ಭಟ್ರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಕೆಲಸದಲ್ಲಿ ನಮ್ಮ ಮಿಸಸ್, ನಮ್ಮ ತಂಗಿ ಎಲ್ಲರೂ ಒಳ್ಳೆ ಕಾನ್ಸೆಪ್ಟ್ ಇಂದ ಮಾಡ್ತಾ ಇದೀವಿ. ಬಂದವರು ಹೊರತೆ ಹೇಳ್ದವ್ರು ಇಲ್ಲ, ಅದೊಂದು ಸಂತೋಷ ನಮ್ಗೆ. ಬೋರ್ಡ್ ನೋಡಿದೆ ಸರ್, ನಮ್ಮಲ್ಲಿ ಯಾವುದೇ ತರದ ಕೆಮಿಕಲ್ ಮತ್ತೆ ಸೋಡಾ, ಕಲರ್, ಟೇಸ್ಟಿಂಗ್ ಪೌಡರ್ ಯಾವ್ದು ಬಳಸಲ್ಲ. ಅದು ನಿಜ ಸರ್. ಯಾರೇ ಬಂದ್ರು ಫುಡ್ ಆಫೀಸರ್ ಬಂದ್ರು ನಾವು ಧೈರ್ಯವಾಗಿ ಹಿಂಗೆ ಎದೆ ನಿಂತ್ಕೊಳ್ಳೋಂತ ಒಂದು ತಾಕತ್ ನಮಗಿದೆ. ಹೇಳ್ದಂತೆ ನಡ್ಕೊಂತ ಇದ್ವಿ. ವೆಜಿಟೇಬಲ್ ಬ್ರೆಡ್ ಪಲಾವ್ ಅಂತ ಒಂದು ಕಾನ್ಸೆಪ್ಟ್, ಅದನ್ನು ಮಲ್ಲೇಶ್ವರಂ ಅಲ್ಲಿ ಎಲ್ಲೂ ಸಿಕ್ಕಲ್ಲ. ವಾರದಲ್ಲಿ 1 ದಿನ ಸಿಗ್ಬೋದು, ಇಲ್ಲ ಬುಧವಾರ ಅಥವಾ ಭಾನುವಾರ ಸಿಗುತ್ತೆ ಅಷ್ಟೇ. ನಮ್ಮಲ್ಲಿ ಡೈಲಿ ಸಿಗುತ್ತೆ. ಎಲ್ಲರ ಹತ್ರ ಇರೋ ವಸ್ತು ನಮ್ಮ ಹತ್ರ ಬೇಡ, ಇಲ್ದೇ ಇರೋ ವಸ್ತು ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ವಿ. ಇವತ್ತು ಅದು 1 kg ಮಾಡಿದ್ದು, ಇವತ್ತು ಒಂದು 3 kg 5 kg ವರೆಗೂ ಮಾಡ್ತಾ ಇದೀವಿ. ಜನಕ್ಕೆ ಇನ್ನೂ ಗೊತ್ತಿಲ್ಲ, ಗೊತ್ತಾದ್ರೆ 100% ಬಂದೇ ಬರ್ತಾರೆ. ಗೊತ್ತಾಗೋರ್ಗೂ ಕಷ್ಟ. ಓಕೆ ಸರ್, ಈ ಹೋಟೆಲ್ ಸ್ಪೆಷಲ್ ಐಟಮ್ ಏನಿದೆ ಸರ್? ಈ ಹೋಟೆಲ್ ನಿಜವಾದ ಸ್ಪೆಷಲ್ ಐಟಮ್ ಏನಂದ್ರೆ ಮಶ್ರೂಮ್ ದಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್, ವೆಜಿಟೇಬಲ್ ಬ್ರೆಡ್ ಪಲಾವ್. ಇದು 3 ಮೈನ್ ಕಾನ್ಸೆಪ್ಟ್. ಈ ಒಂದು ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಮಲ್ಲೇಶ್ವರಂ ಅಲ್ಲಿ ಬಿಜೆಪಿ ಆಫೀಸ್ ಆಪೋಸಿಟ್. ಎಲ್ಲಾ ಜನಗಳಿಗೂ ನಮ್ಮ ಮನೆ ಊಟ ತರನೇ ಹಾಕ್ಬೇಕು ಅಂತ ಕೆಮಿಕಲ್ ಫ್ರೀ ಊಟ ಕೊಡ್ತಾ ಇರಲ್ಲ ಸರ್? ಕೊಡೋ ಕೈ ನಿಮ್ದಿದ್ರೆ ದೇವ್ರಿಗೂ ಕೊಡೋ ಮನ್ಸು ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಹೋಟ್ಲ್ ಓಪನ್ ಮಾಡಿದ ಒಂದು 3 ದಿನಕ್ಕಲ್ಲ, ಆ ಉದ್ದೇಶ ಇಟ್ಕೊಂಡು ಹಿಂಗ್ ಮಾಡ್ತಾ ಇದ್ವಿ. ಈ ರೇಟ್ ವೈಸ್ ಎಲ್ಲ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಸರ್. ಏನ್ ಇಷ್ಟು ಕಡಿಮೆ ಇಟ್ಟಿದಾರಲ್ಲ ರೇಟ್? ಸರ್, ನಾವು ಕಡಿಮೆ ಇಟ್ಟಿರೋ ಉದ್ದೇಶ ಏನಂದ್ರೆ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಇರೋರು ಹೆಂಗ್ ಬೇಕಾದ್ರೆ ಬರ್ಬೋದು ಹೋಗ್ಬೋದು ಸೆಕೆಂಡ್ರಿ. ಬಟ್ ಅವ್ರಿಗೆ ಬಂದ್ರೆ ನಾವು ತಿಂದ್ರೆ ಹೊಟ್ಟೆ ತುಂಬಬೇಕು, ಮತ್ತೆ ಅವ್ರ ಮನಸ್ಸು ತೃಪ್ತಿ, ದುಡ್ಡಿನ ತೃಪ್ತಿನ ಆಗ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ ಸರ್. ತಿನ್ಬೇಕಾದ್ರೆ ಸ್ವಲ್ಪ ಜನ ಫುಡ್ ಅಲ್ಲಿ ತುಂಬಾ ಬುದ್ಧಿವಂತರು ಇದಾರೆ. ತಿಂತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಏನ್ ಮಿಕ್ಸ್ ಮಾಡಿರ್ತಾರೆ ಮಾಡಿರಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರೇ 10 ಜನ ಕೇಳಿ 10 ಜನನು ಬರ್ತಾ ಇದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಮಂಜುನಾಥ್ ಸರ್. ಏನು ಟ್ರೈ ಮಾಡ್ತಾ ಇದ್ದೀರಾ ಸರ್? ಸರ್, ಬ್ರೆಡ್ ಪಲಾವ್ ಮತ್ತು ವೈಟ್ ರೈಸ್ ಸಾಂಬಾರ್, ಮಶ್ರೂಮ್ ಕಬಾಬ್. ರೆಗ್ಯುಲರ್ ಕಸ್ಟಮರಾ ಇಲ್ಲ ಫಸ್ಟ್ ಟೈಮ್ ಬಂದಿರೋದು ಸರ್?
ಸರ್ ಬರ್ತೀವಿ ಸರ್ ವೀಕ್ಲಿ ಒನ್ಸ್ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ. ನಿಮ್ಗೆ ಈ ಹೋಟ್ಲಲ್ಲಿ ಏನು ತುಂಬ ಇಷ್ಟ ಸರ್? ಬ್ರೆಡ್ ಪಲಾವ್ ಸ್ಪೆಷಲ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಈ ಸರೌಂಡಿಂಗಲ್ಲಿ ಈ ಸರೌಂಡಿಂಗಲ್ಲಿ ಬ್ರೆಡ್ ಪಲಾವ್ ಎಲ್ಲೂ ಮಾಡಲ್ಲ. ನಾರ್ಮಲ್ ವೆಜಿಟೇಬಲ್ ಪಲಾವ್ ಜಾಸ್ತಿ ಆಗ ಮಾಡ್ತಾಯಿದ್ರು, ಬಟ್ ಇಲ್ಲಿ ಬ್ರೆಡ್ ಪಲಾವ್ ಮಾಡೋದು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಸಂಚಿಕೆ. ಈ ಹೋಟೆಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಯಾವುದೇ ತರಹದ ಕೆಮಿಕಲ್, ಸೋಡಾ, ಕಲರ್, ಟೇಸ್ಟಿಂಗ್ ಪೌಡರ್ ಬಳಸುವುದಿಲ್ಲ. ಇದು ಈ ಹೋಟೆಲ್ನ ಸ್ಪೆಷಾಲಿಟಿ ಅಂತಂದ್ರೆ ಹೋಟೆಲ್ ಮುಂದೆ ಈ ತರ ಪೋಸ್ಟ್ ಹಾಕೋದಕ್ಕೆ, ಓಪನ್ ಆಗಿ ಪೋಸ್ಟ್ ಹಾಕೋದಕ್ಕೆ ದಮ್ ಬೇಕು ಸರ್. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ಕೇಳಿ. ಈ ಹೋಟೆಲ್ ನಲ್ಲಿ ಮಶ್ರೂಮ್ ದಮ್ ಬಿರಿಯಾನಿ ರೇಟ್ ಎಷ್ಟಿರ್ಬೋದು? ಜಸ್ಟ್ 50 ರೂಪಾಯಿ ಸರ್. 50 ರೂಪಾಯಿ ಒಂದು ಎಗ್ ರೈಸ್ ಕೂಡ ಸಿಗಲ್ಲ ಸರ್. ಸೊ ಇಲ್ಲಿ 50 ರೂಪಾಯಿಗೆ ನಿಮಗೆ ಮಶ್ರೂಮ್ ದಮ್ ಬಿರಿಯಾನಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸಿಗುವಂತ ಎಲ್ಲಾ ಐಟಮ್ಸ್ ಕೂಡ ಅಷ್ಟೇ ರೀಸನಬಲ್ ಪ್ರೈಸ್ ನಲ್ಲಿ ಇರುತ್ತೆ. ನೀವು ನೋಡ್ಬೋದು. ಇಂಥ ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡದೆ ಇನ್ಯಾರಿಗೆ ಸಪೋರ್ಟ್ ಮಾಡ್ಬೇಕು ಸರ್ ನಾವು? ಈ ಹೋಟೆಲ್ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಈ ಮಲ್ಲೇಶ್ವರಂ ಸೈಡ್ ಯಾವಾಗಾದ್ರೂ ಬಂದಾಗ ಒಂದ್ಸಲ ಬಂದು ಈ ಹೋಟ್ಲಲ್ಲಿ ಟ್ರೈ ಮಾಡಿ. ಸೊ ಹೇಗಿದೆ ಅಂತ ಅವ್ರಿಗೆ ರಿವ್ಯೂ ಕೊಡಿ. ಸೊ ಇಲ್ಲಿ ಪ್ರತಿಯೊಂದು ರೀಸನಬಲ್ ಪ್ರೈಸ್ ನಲ್ಲಿ ಒಳ್ಳೆ ಊಟ ಸಿಗುತ್ತೆ. ಅದ್ರ ಜೊತೆಗೆ ನೀವೇ ಮನೆಯಲ್ಲಿ ಮಾಡಿರೋ ಊಟ ತರ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ತರಹದ ಕೆಮಿಕಲ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಯಾವುದೇ ತರ ಯೂಸ್ ಮಾಡ್ತಾ ಇಲ್ಲ. ಸೊ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರೋ ಅದೇ ತರನೇ ಮಾಡ್ತಾರೆ. ನೆಕ್ಸ್ಟ್ ಇದೇ ತರ ಒಳ್ಳೆ ಹೋಟ್ಲ್ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಟಾಟಾ ಬಾಯ್ ಬೈ. ಸರ್, ನಾವು ಕೆಲಸ ಮಾಡಿದ್ದಿನ ನಾನು ಪರ್ಸನಲ್ ಆಗಿ ಯಾರಿಗಾದ್ರೂ ಒಬ್ಬ ಸ್ಪೆಷಲ್ ಪರ್ಸನ್ ಕಾಣಿಸಿದ್ರೆ ಆ ಒಬ್ಬ ವ್ಯಕ್ತಿಗೆ ಊಟ ನಾನು ಕೊಡ್ಸೋದು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಅಮೌಂಟ್ ಕೂಡ ಪೇ ಮಾಡ್ತೀನಿ ಸರ್. ನನಗೊಂದು ಪಾರ್ಸಲ್ ಕೊಡಿ. ಇಲ್ಲ, ನಾನು ಪಾರ್ಸಲ್ ಕೊಡ್ತೀನಿ, ಬಟ್ ನೀವು ಸ್ಪೆಷಲ್ ಪರ್ಸನ್ ಕೊಡ್ತೀನಿ ಅಂತಂದ್ರಲ್ಲ, ಅದನ್ನ ನಾನೇ ದಿನ ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ದುಡ್ಡೇನು ಬೇಡ. ಸ್ಪೆಷಲ್ ಪರ್ಸನ್ಗೆ ನಾನೇ ಕೊಡ್ತೀನಿ ಸರ್. ಇಲ್ಲ ಸರ್, ನನಗೆ ದುಡ್ಡೇನು ಬೇಡ. ನಾನು ಈ ಥರ ನಾನು ಡೈಲಿ ಅದನ್ನೇ ಕೆಲಸ ಮಾಡ್ತಾ ಇದ್ದೀನಿ. 11:30-12 ಗಂಟೆವರೆಗೂ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋಂಥ ಸ್ಟಾಫ್ಗಳು ಎಲ್ಲ ತೊಗೊಂಡೋಗಿ ಎಲ್ಲರಿಗೂ ಮಲಗಿದ್ರು ಕೂಡ ಅವ್ರು ಎಬ್ಬರಿಸಿ ನಾವು ಕೊಡ್ತಾ ಇರೋಂಥ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಮುಂದಕ್ಕೂ ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಅದೊಂದು ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ನಮ್ಗೆ ಲಾಸ್ ಆಯಿತು, ಇನ್ನೊಂದು ಆಯಿತು ಅಂತ ಮಾಡ್ತಾ ಇಲ್ಲ. ಪ್ರೀತಿಯಿಂದ, ಖುಷಿಯಿಂದ ಮಾಡ್ತಾ ಇದ್ದೀವಿ. ಇವತ್ತು ಆ ಒಂದು ಸ್ಪೆಷಲ್ ಪರ್ಸನ್ ಅನ್ನೋದು ಯಾರಿದ್ದಾರೆ, ಅವ್ರಿಗೆ ಊಟ ಇಲ್ಲ ಅಂತ ಹೊಟ್ಟೆ ಹಸು ಇರೋಂಥವ್ರು ಕೊಟ್ರೇನೆ ಆ ಫಲ, ಆ ಪುಣ್ಯ, ಒಳ್ಳೇದು ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ. ಹೌದು ಸರ್, ಖಂಡಿತ ಸರ್. ಅಂಥವ್ರಿಗೆ ದಯವಿಟ್ಟು ಕೊಡಬೇಕನ್ನೋದೇ ನಮ್ಮ ಕೆಲಸ. ದಯವಿಟ್ಟು ತಗೊಳ್ಳಿ. ಏನಂದ್ರೆ ಇದರಲ್ಲಿ ನೀರು ಕೊಡುವಂತ ಉದ್ದೇಶ ಏನಂದ್ರೆ, ಊಟ ಮಾಡ್ಬೇಕಾದ್ರೆ ಅವ್ರ ಹತ್ರ ನೀರ್ ಇದೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಊಟಕ್ಕಿಂತ ಈ ನೀರೇ ಮುಖ್ಯ. ಈ ಊಟ ಪ್ರಾಣ ಉಳಿಸಲ್ಲ, ಈ ನೀರೇ ಪ್ರಾಣ ಉಳಿಸೋದು. ಅದಕ್ಕೋಸ್ಕರ ಇದೆರಡು ಕಾನ್ಸೆಪ್ಟ್ ಇಟ್ಟೇ ಕೊಡ್ತಾ ಇದ್ದೀವಿ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.